ಸರ್, ಇದರಲ್ಲಿ ಈ ಪ್ರಕರಣದಲ್ಲಿ ಒಂದಿಷ್ಟು ಅನುಮಾನಗಳಿದ್ದಾವೆ. ಅಂದರೆ ಹೇಳ್ತಾ ಇದ್ದಾರೆ, ಕೊಲೆ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಶೆಡ್ನಲ್ಲಿ ಇರಲಿಲ್ಲ ಅಂತ ಹೇಳಿ. ಅಕಸ್ಮಾತಾಗಿ ಕೊಲೆ ಆದಾಗ ದರ್ಶನ್ ಶೆಡ್ನಲ್ಲಿ ಇರದೇ ಹೋದರೆ ಏನಾಗುತ್ತೆ, ಇದ್ದಿದ್ರೆ ಏನಾಗುತ್ತೆ? ನಾನು ಹೇಳಿದೆ ಶುರುವಿನಲ್ಲಿ ಈ ಒಂದು ಕೃತ್ಯ ಹೇಗೆ ನಡೀತು, ಯಾತಕ್ಕೋಸ್ಕರ ನಡೀತು, ಮೋಟಿವ್, ಉದ್ದೇಶ ಏನು, ಕೊಲೆ ಯಾರಿಗೆ ತೊಂದರೆ ಆಗಿತ್ತು, ಇವನಿಂದ ಯಾರಿಗೆ ತೊಂದರೆ ಆಗಿತ್ತು, ಅವನು ಪ್ರೇಯಸಿಗೆ. ಪ್ರೇಯಸಿ ಯಾರು? ಪವಿತ್ರ ಗೌಡ. ಅವಳು ಯಾರಿಗೆ ಪ್ರೇಯಸಿ? ದರ್ಶನ್. ಅವರಿಬ್ಬರು ತಾನೇ ಇಲ್ಲಿ ಇವರು ಈ ಒಂದು ಕೃತ್ಯ ಮಾಡಬೇಕಾದ್ರೆ ಕಾರಣ. ಯಾರನ್ನು ಬಳಸ್ಕೊಂಡ್ರು? ಸಹಚರರು. ನೀವೇನಿದ್ರಿ 17ರಲ್ಲಿ 2 ಕಳೆದ್ರೆ ಇನ್ನು 15 ಜನ. 15 ಜನಕ್ಕೂ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅವ್ರಿಗೆಲ್ಲ ಟಾಸ್ಕು ಗೊತ್ತಲ್ಲ. 15 ಜನನ ಒಂದು ಟೈಮ್ ದೇವರ್ ಇನ್ ದ ಗ್ಯಾರೇಜ್, ರೈಟ್? ಐ ಮೀನ್ ದಟ್ ಶೆಡ್ ಏನು ವಾಸದ ಮನೆಯೇನಾ? ಆಯಿತು, ನೀವು ಹೇಳಿದ್ರಿ ಅವನು ಎಲ್ಲಿರಲಿಲ್ಲ ಅಂತ. ನಾನು ಹೇಳಿದೆ ಅವನಿಲ್ಲಿ ಅಲ್ಲಿ ಇದ್ದ ಅನ್ನೋದಕ್ಕೆ ಸಾಕ್ಷಿ, ನೇರವಾಗಿ ಟೆಕ್ನಿಕಲ್ ಸಾಕ್ಷಿ ನಾನು ಹೇಳಿದೆ. ಒಂದು ವೇಳೆ ಅಲ್ಲಿದ್ದರೆ ಅದು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಬೇಟ, ಅವನ ಹತ್ರನೂ ಫೋನ್ ಇದೆ, ಟವರ್ ಇದೆ, ನಾನು ಫಿಕ್ಸ್ ಮಾಡೋಕ್ಕಾಗುತ್ತೆ ಟವರ್ ಓವರ್ನೈಟ್. ಹಾಗೇನು ಹೇಳ್ತೀರಾ? ಅಲ್ಲ, ಅಕಸ್ಮಾತ್ ಇರದೆ ಅಲ್ಲ, ಇನ್ನೊಂದು ಕೇಳಿ, ಭಾಳ ಮಜದು. ಅದಂದರೆ ಬೆಂಗಳೂರಿಂದ ಇವನು ರಾತ್ರಿ ಮೈಸೂರಿಗೆ ಹೋಗ್ತಾನೆ, ಅಲ್ಲಿ ಒಂದು ಕಡೆ ಉಳಿತಾನೆ. ಅದು ರೂಮ್ ಮೊದಲೇ ಬುಕ್ ಮಾಡಿದನೋ ಆ ತಕ್ಷಣ ಹೋಗಿ ಎಂಟ್ರಿ ಮಾಡಿದನೋ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ದಿವಸ ರಾತ್ರಿ, ಕೊಲೆಯಾದ ದಿವಸ ರಾತ್ರಿ ಯಾಕೆ ಹೋಗ್ಬೇಕು ಮೈಸೂರಿಗೆ ಇವನೊಬ್ಬನು? ಏನೋ ಪ್ರೋಗ್ರಾಮ್ ಇತ್ತೇನಾ? ಪೇಪರಲ್ಲಿ ಬಂದಿತ್ತಾ ನಾಳೆ ದಿವಸ ಇಂಥವ್ರು ವಿಸಿಟ್ ಮಾಡ್ತಾರೆ ಮೈಸೂರಿಗೆ ಅಂತ? ಹೋಟ್ಲಲ್ಲಿ ಏನೋ ರಿಸರ್ವ್ ಆಗಿತ್ತಾ ಹಿಂದಿನ ದಿವಸ? ಮತ್ತು ಇದಕ್ಕೆಲ್ಲ ಯಾರು ಉತ್ತರ ಹೇಳಬೇಕು? ಅದಕ್ಕೆ ಹೇಳೋದು, ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಡ್ನ ಒಂದು ಕಾಂಡಕ್ಟ್ ಅಂದರೆ ಅವನ ನಡೆ, ಆ ಗಿವನ್ ಪಾಯಿಂಟ್ ಆಫ್ ಟೈಮಲ್ಲಿ, ಡೇನಲ್ಲಿ ಎಲ್ಲ. ಸಬ್ಸಿಕ್ವೆಂಟ್ ಕಾಂಡಕ್ಟು ಅದಕ್ಕೆ ಮೊದಲಿನ ಕಾಂಡಕ್ಟ್. ಈ ಥರ ಇದ್ದವನು ಇಲ್ಲಿ ಥರ ಆಗಬೇಕಾದ್ರೆ ಯಾಕೆ ಕಾರಣ? ತಪ್ಪು ಮಾಡಿದ್ದಾನೆ ಅಂತ. ಇಲ್ಲಾಂದರೆ ಯಾಕೆ ಹೋಗ್ಬೇಕು ಮೈಸೂರಿಗೆ? ಏನು ಶೂಟಿಂಗ್ ಇತ್ತಾ ಅಲ್ವಾ? ಹೀಗೆ ಇವೆಲ್ಲದಕ್ಕೂ ಕೂಡ ಉತ್ತರ ಅವರು ಹೇಳಬೇಕು. ಪೊಲೀಸರು ಹೇಳೋದು ಈಸ್ ಫೌಂಡ್ ಗಿಲ್ಟಿ, he has committed the offense, missing all the evidence. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.